ಹುಟ್ಟಿದ ದಿನ, ಆನಿವರ್ಸರಿ ಇಂತಹ ಯಾವುದೇ ಸಂಭ್ರಮವನ್ನು ಹೆಚ್ಚಿನವರು ಕೇಕ್ ಕಟ್ ಮಾಡಿ ಆಚರಿಸ್ತಾರೆ. ಸೊ ನಾನು ಈ ವಿಡಿಯೋದಲ್ಲಿ ಬೇಕರಿಯವರು ಯಾವ ರೀತಿ ಅರ್ಧ ಕೆಜಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಅನ್ನು ಮಾಡ್ತಾರೆ ಅಂತ ಡೀಟೇಲ್ ಆಗಿ ತಿಳಿಸ್ತೇನೆ. ಅಂದಹಾಗೆ ನಾನು ಪ್ರೊಫೆಷನಲ್ ಬೇಕರ್ ಅಲ್ಲ, ಯಾವ ಬೇಕಿಂಗ್ ಕ್ಲಾಸ್ಗೂ ಹೋಗಿಲ್ಲ, ಆದರೂ ನಿಮಗೆ ಈ ರೆಸಿಪಿ ಇಷ್ಟವಾಗ್ತದೆ ಅಂದ್ಕೋತೇನೆ. ಈ ಕೇಕ್ ಅನ್ನು ಮಾಡುವ ಪ್ರೊಸೀಜರ್ ನೋಡೋಣ. ಯಾವುದೇ ಪೇಸ್ಟ್ರೀಸ್ಗಳನ್ನು ತಯಾರಿಸುವಾಗ ಮೊದಲಿಗೆ ನಾವು ಬೇಸಿಕ್ ಸ್ಪಾಂಜ್ ಕೇಕ್ ಅನ್ನು ಮಾಡಬೇಕಾಗ್ತದೆ. ನಾವಿಲ್ಲಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಅನ್ನು ಮಾಡೋದ್ರಿಂದ ನಾವು ಚಾಕ್ಲೇಟ್ ಫ್ಲೇವರ್ ನ ಬೇಸಿಕ್ ಸ್ಪಾಂಜ್ ಕೇಕ್ ಅನ್ನು ಮಾಡಬೇಕು. ಬೇಕರಿಯವರು ಕೇಕ್ ನ ಹಿಟ್ಟನ್ನು ಪ್ರೀಮಿಕ್ಸ್ ಬಳಸಿನೇ ಮಾಡ್ತಾರೆ. ಅವರು ಎಣ್ಣೆ, ಮೈದಾ, ಮೊಟ್ಟೆ ಅಥವಾ ಮೊಸರನ್ನು ಹಾಕಿ ಹಿಟ್ಟು ಮಾಡಿ ಕೂರೋದಿಲ್ಲ. ಪ್ರೀಮಿಕ್ಸ್ ಇಂದಾನೇ ಕೇವಲ 2 ನಿಮಿಷದಲ್ಲಿ ಕೇಕ್ ನ ಹಿಟ್ಟು ರೆಡಿ ಆಗ್ತದೆ. ಸೊ ನೀವು ಅರ್ಧ ಕೆಜಿ ಕೇಕ್ ಮಾಡಲಿಕ್ಕೆ 150 ಗ್ರಾಂ ಚಾಕ್ಲೇಟ್ ಫ್ಲೇವರ್ ನ ಪ್ರೀಮಿಕ್ಸ್ ಅನ್ನು ತೆಗೆದುಕೊಳ್ಬೇಕು. ಇಂಥ ರೆಡಿಮೇಡ್ ಪ್ರೀಮಿಕ್ಸ್ಗಳು ಬೇರೆ ಬೇರೆ ಫ್ಲೇವರ್ ನಲ್ಲಿ ನಿಮಗೆ ಸುಲಭವಾಗಿ ಅಂಗಡಿಗಳಲ್ಲಿ ಸಿಗ್ತದೆ. ಆದ್ರೆ ನಾನು ಮನೆಯಲ್ಲೇ ಮಾಡಿದ ಪ್ರೀಮಿಕ್ಸ್ ಅನ್ನು ಉಪಯೋಗಿಸುತ್ತಿದ್ದೇನೆ. ಈ ಪ್ರೀಮಿಕ್ಸ್ ಈಗ 150 ಗ್ರಾಂನಷ್ಟು ತೆಗೆದುಕೊಂಡಿದ್ದೇನೆ. ಇದಕ್ಕೆ 30 ಗ್ರಾಂನಷ್ಟು ಮೊಸರನ್ನು ತೆಗೆದುಕೊಳ್ಳಿ. ಇದು ಕಂಪ್ಲೀಟ್ ಆಗಿ ಆಪ್ಷನಲ್, ನೀವು ಬೇಕಾದ್ರೆ ಮಾತ್ರ ಹಾಕ್ಬೋದು, ಹಾಕ್ಲೇಬೇಕು ಅಂತ ಏನು ಇಲ್ಲ. ಮೊಸರನ್ನು ಹಾಕೋದ್ರಿಂದ ಸ್ವಲ್ಪ ಕೇಕ್ ಜಾಸ್ತಿ ಸಾಫ್ಟ್ ಆಗ್ತದೆ ಅಷ್ಟೇ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ಯಾವುದೇ ಫ್ಲೇವರ್ ಇಲ್ಲದ ಎಣ್ಣೆಯನ್ನು ಹಾಕಿ ಇದೆಲ್ಲವನ್ನು ಈಗ ಒಂದ್ಸಲ ನೀವು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ನಮ್ಮ ಚಾನಲ್ನಲ್ಲಿ ಹೋಮ್ ಮೇಡ್ ಪ್ರೀಮಿಕ್ಸ್ ಅನ್ನು ಹೇಗೆ ಮಾಡೋದಂತ ಆಲ್ರೆಡಿ ವಿಡಿಯೋವನ್ನು ಹಾಕಿದ್ದೇವೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಅದನ್ನು ಚೆಕ್ ಮಾಡಬಹುದು. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇವೆ. ಇದನ್ನೆಲ್ಲ ಒಂದ್ಸಲ ಬೆರೆಸಿಕೊಂಡ ನಂತರ ನಾನು ಸ್ವಲ್ಪ ವಾರ್ಮ್ ಆದ ಹಾಲನ್ನು ಹಾಕಿ ಈ ಕೇಕ್ ನ ಬ್ಯಾಟರ್ ಅನ್ನು ತಯಾರಿಸ್ತೇನೆ. ಇದಕ್ಕೆ ಹಾಲಿನ ಬದಲು ನೀರನ್ನು ಸಹ ಹಾಕಿ ಕೇಕ್ ನ ಹಿಟ್ಟನ್ನು ತಯಾರಿಸಬಹುದು. ಹಾಲು ಇಷ್ಟೇ ಹಾಕಬೇಕು ಅಂತ ಹೇಳಿಕ್ ಬರೋದಿಲ್ಲ, ನೀವು ಬಳಸುವ ಪ್ರೀಮಿಕ್ಸ್ ಮೇಲೆ ಹೊಂದಿರ್ತದೆ. ಸೊ ಯೂಶುವಲಿ ಕೇಕ್ ನ ಬ್ಯಾಟರ್ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಇರ್ತದೆ ಅಂತ ನಿಮ್ಗೆ ಗೊತ್ತಿದೆ ಅಲ್ಲ, ಅಷ್ಟು ತನಕ ಹಾಲನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಪ್ರೀಮಿಕ್ಸ್ ಗಳಲ್ಲಿ ಮೊದಲೇ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಸಕ್ಕರೆ ಪುಡಿ ಎಲ್ಲ ಸೇರಿಸಿರ್ತಾರೆ. ಹಾಗಾಗಿ ನಾವು ಕೇವಲ ಎಣ್ಣೆ ಮತ್ತು ನೀರು ಅಥವಾ ಹಾಲನ್ನು ಹಾಕಿ ಬೆರೆಸ್ಕೊಂಡ್ರೆ ಆಯ್ತು. ಕೊನೆಯದಾಗಿ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಅನ್ನು ಹಾಕಿ. ನೀವು ಪ್ಯಾಕೆಟ್ ನ ಪ್ರೀಮಿಕ್ಸ್ ಅನ್ನು ಉಪಯೋಗಿಸಿದ್ರೆ ವೆನಿಲಾ ಎಸೆನ್ಸ್ ಅನ್ನು ಹಾಕೋದ್ ಬೇಡ, ಯಾಕಂದ್ರೆ ಅದರಲ್ಲಿ ಆಲ್ರೆಡಿ ವೆನಿಲಾ ಪೌಡರ್ ಅನ್ನು ಹಾಕಿರ್ತಾರೆ. ನಾನು ಈ ಪ್ರೀಮಿಕ್ಸ್ ಅನ್ನು ಮಾಡಿದಾಗ ವೆನಿಲಾ ಪೌಡರ್ ಅನ್ನು ಹಾಕಿರ್ಲಿಲ್ಲ, ಅದಕ್ಕೋಸ್ಕರ ನಾನೀಗ ಎಸೆನ್ಸ್ ಅನ್ನು ಹಾಕ್ತಿದ್ದೇನೆ. ಈ ಕೇಕ್ ನ ಹಿಟ್ಟು ಈಗ ರೆಡಿ ಆಗಿದೆ. ಇದರ ಕನ್ಸಿಸ್ಟೆನ್ಸಿನ ಒಂದ್ಸಲ ಚೆಕ್ ಮಾಡಿ. ನಾನಿಲ್ಲಿ 4 ಇಂಚಿನ ಕೇಕ್ ಟಿನ್ಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಬಟರ್ ಪೇಪರ್ ಹಾಕಿಟ್ಟಿದ್ದೇನೆ. ನಿಮ್ಗೆ 3 ಲೇಯರ್ ನ ಕೇಕ್ ಅನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಹೈಟ್ ಇರುವ ಕೇಕ್ ಟಿನ್ ಅನ್ನು ಆರಿಸಿಕೊಳ್ಳಿ. ಬಟರ್ ಪೇಪರ್ ಇಲ್ಲ ಅಂದ್ರೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಮೈದಾವನ್ನು ಚಿಮುಕಿಸಿ. ನಾವು ತಯಾರಿಸಿದ ಕೇಕ್ ನ ಹಿಟ್ಟನ್ನು ಈ ಕೇಕ್ ಟಿನ್ ಒಳಗೆ ಹಾಕಬೇಕು. ನೀವು ಕಡಾಯಿ ಅಥವಾ ಕುಕ್ಕರ್ ನಲ್ಲಿ ಕೇಕ್ ಅನ್ನು ಬೇಕ್ ಮಾಡೋದಾದ್ರೆ 15 ನಿಮಿಷ ಮೊದಲು ಪ್ರೀ ಹೀಟ್ ಮಾಡ್ಕೊಳ್ಳಿ. ನಂತರ 35 ನಿಮಿಷ ಬೇಕ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ಎಕ್ಸ್ಟ್ರಾ 5 ನಿಮಿಷ ಇಡಬಹುದು. ಇದರಲ್ಲಿರುವ ಏರ್ ಬಬಲ್ಸ್ ಹೋಗ್ಲಿಕ್ಕೆ 2 ಸಲ ಟ್ಯಾಪ್ ಮಾಡ್ಕೊಳ್ಳಿ. ನಾನು ಓವನ್ ನಲ್ಲಿ 180 ಡಿಗ್ರಿ ಸೆಲ್ಸಿಯಸ್ ನಲ್ಲಿ 22 ನಿಮಿಷ ಬೇಕ್ ಮಾಡ್ಕೊಳ್ತೇನೆ. 22 ನಿಮಿಷದ ಬಳಿಕ ನಾನು ಓವನ್ ನಿಂದ ಹೊರಗೆ ತೆಗೆದಿದ್ದೇನೆ. ಇದಕ್ಕೆ ಒಂದು ಟೂತ್ ಪಿಕ್ ಅಥವಾ ಫೋರ್ಕ್ ಅನ್ನು ಹಾಕೊಂಡು ಇದು ಚೆನ್ನಾಗಿ ಬೇಕಾಗಿದೆ ಅಂತ ಈ ರೀತಿ ಚೆಕ್ ಮಾಡಬೇಕು. ಚೆನ್ನಾಗಿ ಬೇಕಾಗಿಲ್ಲ ಅಂದ್ರೆ ಇದರಲ್ಲಿ ಹಿಟ್ಟು ಅಂಟ್ಕೊಳ್ತದೆ. ನಾವು ಬೇಕ್ ಮಾಡಿದ ಕೇಕ್ ಡ್ರೈ ಆಗಬಾರದು ಅಂತ ಇದರ ಮೇಲೆ ಈ ರೀತಿ ಒಂದು ಕಾಟನ್ ಬಟ್ಟೆಯನ್ನು ಹಾಕಿ ಕವರ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ಗೆ ಚೆರ್ರಿ ಸಿರಪ್ ಬೇಕಾಗ್ತದೆ. ಅದು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ಚೆರ್ರಿಯನ್ನು ತೆಗೆದುಕೊಂಡಿದ್ದೇನೆ. ನಿಮ್ಗೆ ಅಂಗಡಿಗಳಲ್ಲಿ ಒಂದು ಟಿನ್ ನಲ್ಲಿ ಚೆರ್ರಿ ವಿತ್ ಚೆರ್ರಿ ಸಿರಪ್ ರೆಡಿಮೇಡ್ ಆಗಿ ಸಿಗ್ತದೆ. ಅದು ಇಲ್ಲ ಅಂದ್ರೆ ನೀವು ಮನೆಯಲ್ಲೇ ಸಿಂಪಲ್ ಆಗಿ ಚೆರ್ರಿ ಸಿರಪ್ ಅನ್ನು ಮಾಡಬಹುದು. ಮೊದಲಿಗೆ ಒಂದೊಂದೇ ಚೆರ್ರಿಯನ್ನು ತೆಗೆದುಕೊಂಡು ಈ ರೀತಿ ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು. ಈ ಚೆರ್ರಿಯ ತುಂಡುಗಳನ್ನು ನಾವು ಕೇಕ್ ನ ನಡುಭಾಗದಲ್ಲಿ ಪ್ರತಿಯೊಂದು ಲೇಯರ್ ನ ಮೇಲೆ ಹಾಕ್ತೇವೆ. ನೀವು 3 ಲೇಯರ್ ನ ಕೇಕ್ ಅನ್ನು ಮಾಡೋದಾದ್ರೆ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ. ನಾನು ಇಷ್ಟು ಚೆರ್ರಿಗಳನ್ನು ತುಂಡು ಮಾಡ್ಕೊಂಡಿದ್ದೇನೆ. ಇದರ ಸಿರಪ್ ಅನ್ನು ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು ಸಾಸ್ ಪ್ಯಾನ್ಗೆ ಈ ತುಂಡು ಮಾಡಿಕೊಂಡ ಚೆರ್ರಿಗಳನ್ನು ಹಾಕೊಳ್ತೇನೆ. ಇದಕ್ಕೆ ಅರ್ಧ ಕಪ್ ನಷ್ಟು ನೀರನ್ನು ಹಾಕಬೇಕು. ಅರ್ಧ ಕಪ್ ಅಂದ್ರೆ 125 ml ನ ಕಪ್ ಇದು. ಈಗ ಗ್ಯಾಸ್ ಅನ್ನು ಆನ್ ಮಾಡಿಕೊಂಡು ಇದನ್ನು ಬಾಯ್ಲ್ ಆಗ್ಲಿಕ್ಕೆ ಬಿಟ್ಬಿಡಬೇಕು. ಇದನ್ನು 2 ರಿಂದ 3 ನಿಮಿಷ ಬಾಯ್ಲ್ ಮಾಡಿದ್ರೆ ಸಾಕು, ಅದರ ಫ್ಲೇವರ್ ಬಿಟ್ಬಿಡ್ತದೆ. ಈಗ ಇದಕ್ಕೆ 1/4 ಕಪ್ ನಷ್ಟು ಸಕ್ಕರೆಯನ್ನು ಹಾಕಿ. ಈಗ ನೀವು ಸಕ್ಕರೆಯ ಪಾಕ ಎಲ್ಲ ತೆಗಿಲಿಕ್ಕಿಲ್ಲ, ಇದು ಕೇವಲ ಕರಗಬೇಕು, ಅಷ್ಟರ ತನಕ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು.
ನಾನು ನಡುವೆ ಈ ರೀತಿ ಸ್ಟರ್ ಮಾಡ್ತೇನೆ ಸೊ ದಟ್ ಇದು ಬೇಗನೆ ಕರಗಲಿ ಅಂತ. ಸಕ್ಕರೆ ಎಲ್ಲ ಈಗ ಚೆನ್ನಾಗಿ ಕರಗಿದೆ. ನಾನು ಗ್ಯಾಸ್ ಅನ್ನು ಆಫ್ ಮಾಡ್ತೇನೆ. ಈಗ ನೀವು ಈ ಸಿರಪ್ ಅನ್ನು ಸೋಸಿಕೊಳ್ಬೇಕು. ಇದನ್ನು ಸೋಸಿಕೊಂಡ ಬಳಿಕ ಹೇಗೆ ಕಾಣ್ತದೆ ನೋಡಿ. ಇದನ್ನು ಸಂಪೂರ್ಣವಾಗಿ ತಣ್ಣಗಾಗಿಸಿ, ಬೇಕಾದ್ರೆ ನೀವು ಇದನ್ನು ಫ್ರಿಜ್ ನಲ್ಲಿ ಇಡಬಹುದು. ಬ್ಲಾಕ್ ಫಾರೆಸ್ಟ್ ಕೇಕ್ ನ ಮೇಲೆ ಹಾಕ್ಲಿಕ್ಕೆ ಚಾಕ್ಲೇಟ್ ನ ಶೇವಿಂಗ್ಸ್ ಅನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ. ಮೊದಲಿಗೆ ನಾನಿಲ್ಲಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಅನ್ನು ತೆಗೆದುಕೊಳ್ತಿದ್ದೇನೆ. ನಿಮ್ಗೆ ಇಂಥ ಚಾಕ್ಲೇಟ್ಗಳು ಯಾವುದೇ ಸೂಪರ್ ಮಾರ್ಕೆಟ್ ನಲ್ಲಿ ಅಥವಾ ಬೇಕರಿ ಸಪ್ಲೈ ಸ್ಟೋರ್ಸ್ ಗಳಲ್ಲಿ ಸಿಗ್ತದೆ. ನಾನು ಇದರಿಂದ 100 ಗ್ರಾಂನಷ್ಟು ಚಾಕ್ಲೇಟ್ ಅನ್ನು ತುಂಡು ಮಾಡಿ ತೆಗೆಯುತ್ತೇನೆ. ನಾವು ಈ ಚಾಕ್ಲೇಟ್ ಅನ್ನು ಚೆನ್ನಾಗಿ ಗ್ರೇಟ್ ಮಾಡಬೇಕು. ಅದಕ್ಕೋಸ್ಕರ ಇಂಥ ಪೀಲರ್ ಅನ್ನು ಉಪಯೋಗಿಸುತ್ತಿದ್ದೇನೆ. ನೀವು ಇದನ್ನು ಫ್ರಿಜ್ ನಲ್ಲಿ ಇಟ್ಟಿದ್ರೆ ಅದನ್ನು 1-2 ತಾಸು ಹೊರಗೆ ಇಟ್ಬಿಡಿ. ಆಗ ತುಂಬಾ ಸುಲಭವಾಗಿ ಪೀಲ್ ಮಾಡ್ಲಿಕ್ಕೆ ಬರ್ತದೆ. ಅರ್ಧ ಕೆಜಿ ಬ್ಲಾಕ್ ಫಾರೆಸ್ಟ್ ಕೇಕ್ಗೆ 100 ಗ್ರಾಂನಷ್ಟು ಡಾರ್ಕ್ ಚಾಕ್ಲೇಟ್ ಜಾಸ್ತಿನೇ ಆಗ್ತದೆ. ನೀವು ಕೇಕ್ ಅನ್ನು ತಯಾರಿಸಿದ ನಂತರ ಇದು ಉಳಿದುಕೊಂಡ್ರೆ ಒಂದು ಡಬ್ಬಕ್ಕೆ ಹಾಕೊಂಡು ಫ್ರಿಜ್ ನಲ್ಲಿ ಇಟ್ಬಿಡಿ. ಚಾಕ್ಲೇಟ್ ಅನ್ನು ನಾನೀಗ ಗ್ರೇಟ್ ಮಾಡ್ಕೊಂಡಿದ್ದಾಯ್ತು. ನೀವು ಬೇಕಾದ್ರೆ ಇದನ್ನು ತುಂಬಾ ಸಪೂರಕ್ಕೆ ಉದ್ದವಾಗಿ ಸಹ ಗ್ರೇಟ್ ಮಾಡ್ಕೊಳ್ಬಹುದು. ನಾನಿದನ್ನೀಗ ಒಂದು ಪ್ಲೇಟ್ಗೆ ವರ್ಗಾಯಿಸುತ್ತೇನೆ. ನಾವಿದನ್ನು ಹೊರಗೆನೆ ಇಟ್ರೆ ಸ್ವಲ್ಪ ಜಾಸ್ತಿ ಮೃದು ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಮ್ಮ ಕೇಕ್ ಎಲ್ಲ ರೆಡಿ ಆಗುವ ತನಕ ನಾನು ಇದನ್ನು ಫ್ರಿಜ್ ನಲ್ಲಿ ಇಡ್ತೇನೆ. ನಾವೀಗ ವಿಪ್ಪಿಂಗ್ ಕ್ರೀಮ್ ಅನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ನಲ್ಲಿ ಚಿಲ್ಡ್ ಆದ 3/4 ಕಪ್ ನಷ್ಟು ವಿಪ್ಪಿಂಗ್ ಕ್ರೀಮ್ ಅನ್ನು ಹಾಕೊಳ್ಳಿ. ಯಾರಿಗೆ ವಿಪ್ಪಿಂಗ್ ಕ್ರೀಮ್ ಮಾಡೋದ್ರ ಬಗ್ಗೆ ಐಡಿಯಾನೇ ಇಲ್ವೋ ಅವರು ನನ್ನ ಚಾನೆಲ್ ನಲ್ಲಿ ಆಲ್ರೆಡಿ ಹಾಕಿದ ವಿಡಿಯೋವನ್ನು ನೋಡಬಹುದು. ಈಗ ಹ್ಯಾಂಡ್ ಮಿಕ್ಸರ್ ನ ಸಹಾಯದಿಂದ ನಾನು ಇದನ್ನು ವಿಪ್ ಮಾಡಲಿಕ್ಕೆ ಶುರು ಮಾಡ್ತೇನೆ. ಮೊದಲಿನ 30 ಸೆಕೆಂಡ್ ವಿಪ್ ಮಾಡಿಕೊಂಡ ಬಳಿಕ ಹ್ಯಾಂಡ್ ಮಿಕ್ಸರ್ ಅನ್ನು ಆಫ್ ಮಾಡಿಕೊಂಡು ಇದನ್ನು ಒಟ್ಟುಗೂಡಿಸ್ತೇನೆ. ಈಗ ಪುನಃ ಇದನ್ನು ವಿಪ್ ಮಾಡ್ಕೊಳ್ಳೋದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ನೀವಿದನ್ನು ಎಷ್ಟರ ತನಕ ವಿಪ್ ಮಾಡ್ಕೊಳ್ಬೇಕಂದ್ರೆ ಇದರಲ್ಲಿ ಸ್ಟಿಫ್ ಪೀಕ್ ಬರಬೇಕು. ನೀವು ತಯಾರಿಸಿದ ಕ್ರೀಮ್ ಈ ರೀತಿ ಉಲ್ಟಾ ಹಾಕಿದಾಗ ಕೆಳಗೆ ಬೀಳದಿದ್ರೆ ಇದು ಪರ್ಫೆಕ್ಟ್ ಆಗಿ ವಿಪ್ ಆಗಿದೆ ಅಂತ ಅರ್ಥ. ಕೇಕ್ ಮಾಡಲಿಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ನಡೆದಿವೆ. ನಾವೀಗ ಕೇಕ್ ಅನ್ನು ಅಸೆಂಬಲ್ ಮಾಡಿ ಬ್ಲಾಕ್ ಫಾರೆಸ್ಟ್ ಕೇಕ್ ಅನ್ನು ತಯಾರಿಸೋಣ. ಚಾಕ್ಲೇಟ್ ಫ್ಲೇವರ್ ನ ಬೇಸಿಕ್ ಸ್ಪಾಂಜ್ ಕೇಕ್ ಈಗ ತಣ್ಣಗಾಗಿದೆ. ನಾವಿದನ್ನು ಕೇಕ್ ಟಿನ್ನಿಂದ ಹೊರಗೆ ತೆಗೆಯೋಣ. ಮೊದಲಿಗೆ ನಾನು ಬಟರ್ ಪೇಪರ್ ಅನ್ನು ತೆಗೆಯುತ್ತೇನೆ. ಬಟರ್ ಪೇಪರ್ ಅನ್ನು ಉಪಯೋಗಿಸಿದ್ರಿಂದ ತುಂಬಾ ಸುಲಭವಾಗಿ ನಾವು ಕೇಕ್ ಅನ್ನು ಅನ್ಮೋಲ್ಡ್ ಮಾಡಬಹುದು. ಹಾಗೇನೆ ಕೇಕ್ ಟಿನ್ ಅಡಿಯಲ್ಲಿ ಅಂಟ್ಕೊಳ್ಳೋದು ಅಥವಾ ತುಂಡಾಗುವ ಚಾನ್ಸಸ್ಗಳು ಇರೋದಿಲ್ಲ. ನಾವಿಲ್ಲಿ ಹೋಮ್ ಮೇಡ್ ಪ್ರೀಮಿಕ್ಸ್ ನಿಂದ ಕೇಕ್ ತಯಾರಿಸಿದ್ರು ಇದು ಎಷ್ಟೊಂದು ಸಾಫ್ಟ್ ಆಗಿದೆ ನೋಡಿ. ನಾನು ಮೊದಲಿಗೆ ಕೇಕ್ ನ ಮೇಲ್ಭಾಗವನ್ನು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ತೇನೆ. ಹೀಗೆ ಮಾಡೋದ್ರಿಂದ ನಾವು ಹಾಕುವ ಶುಗರ್ ಸಿರಪ್ ಚೆನ್ನಾಗಿ ಒಳಗೆ ಸೇರುತ್ತೆ ಮತ್ತು ಕ್ರೀಮ್ ಹಚ್ಚುವಾಗನೂ ಪ್ರಾಬ್ಲಮ್ ಇರೋದಿಲ್ಲ. ಇದನ್ನು ಟ್ರಿಮ್ ಮಾಡಿದ ಬಳಿಕ ಈ ರೀತಿ ಕಾಣ್ತದೆ ನೋಡಿ. ಈಗ ನಾವು ಕೇಕ್ ಅನ್ನು ಲೇಯರ್ ಗಳಾಗಿ ಕಟ್ ಮಾಡ್ಕೊಳ್ಬೇಕು. ನನ್ನ ಈ ಕೇಕ್ ನ ಅಗಲ ಜಾಸ್ತಿ ಆಗಿರೋದ್ರಿಂದ ನಾನು ಕೇವಲ 2 ಲೇಯರ್ ಮಾತ್ರ ಕಟ್ ಮಾಡ್ತೇನೆ. ಅದೇ ನಿಮ್ಮ ಕೇಕ್ಗೆ ಒಳ್ಳೆ ಹೈಟ್ ಇದ್ರೆ ನೀವು 3 ಲೇಯರ್ ಆಗಿ ಕಟ್ ಮಾಡ್ಕೊಳ್ಬಹುದು. ಇದನ್ನು ಟರ್ನ್ ಟೇಬಲ್ ನ ಮೇಲೆ ಇಟ್ಟುಕೊಂಡು ಕಟ್ ಮಾಡಿ. ನಾನಿದನ್ನು 2 ಲೇಯರ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ. ನಾನು ಕಟ್ ಮಾಡ್ಕೊಂಡಿದ್ದಲ್ಲಿ ಎಲ್ಲಿಯೂ ಎಪ್ಪರ ತಗ್ಗು ಇಲ್ಲ. ನಾವೀಗ ಇದಕ್ಕೆ ಫ್ರೋಸ್ಟಿಂಗ್ ಮಾಡಲಿಕ್ಕೆ ಶುರು ಮಾಡೋಣ. ಕೇಕ್ ಅನ್ನು ಅಸೆಂಬಲ್ ಮಾಡಲಿಕ್ಕೆ ಕೇಕ್ ಬೋರ್ಡ್ ಬೇಕಾಗ್ತದೆ. ನಾನಿಲ್ಲಿ ಮೆಟಲ್ ಅದ್ದು ಕೇಕ್ ಬೋರ್ಡ್ ಅನ್ನು ಉಪಯೋಗಿಸುತ್ತಿದ್ದೇನೆ. ನಿಮ್ಮ ಹತ್ರ ಕೇಕ್ ಬೋರ್ಡ್ ಇಲ್ಲ ಅಂದ್ರೆ ಒಂದು ಪ್ಲೇಟ್ ನಲ್ಲಿ ಕೇಕ್ ಅನ್ನು ಅಸೆಂಬಲ್ ಮಾಡಿ. ಇದು ಮೆಟಲ್ ಅದ್ದಾಗಿರೋದ್ರಿಂದ ನಾನು ಇದನ್ನು ವೆಯ್ಟ್ ಮಾಡಿ ಎಷ್ಟಿದೆ ಅಂತ ನೋಡ್ತೇನೆ. ಇದು 143 ಗ್ರಾಂ ಇದೆ ನೋಡಿ. ಕೊನೆಗೆ ಈ ವೇಟ್ ಇಂದ ಟೋಟಲ್ ವೇಟ್ ಅನ್ನು ನಾವು ಮೈನಸ್ ಮಾಡಿದ್ರೆ ಕೇಕ್ ನ ಆಕ್ಚುಯಲ್ ವೇಟ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗ್ತದೆ. ನಾನೀಗ ಈ ಟರ್ನ್ ಟೇಬಲ್ ಮೇಲೆ ಕೇಕ್ ಬೋರ್ಡ್ ಅನ್ನು ಇಡ್ತೇನೆ. ಇದರ ಸೆಂಟರ್ ನಲ್ಲಿ ಸ್ವಲ್ಪ ಕ್ರೀಮ್ ಅನ್ನು ಈ ರೀತಿ ಹಚ್ಕೊಳ್ಳಿ. ನಂತರ ಇದರ ಮೇಲೆ ಕೇಕ್ ನ ಒಂದು ಲೇಯರ್ ಅನ್ನು ಇಡಿ. ಈ ರೀತಿ ಮಾಡೋದ್ರಿಂದ ಕೇಕ್ ಗಟ್ಟಿಯಾಗಿ ಅಂಟುಕೊಂಡು ಕೂತ್ಕೊಳ್ತದೆ. ಈಗ ತಣ್ಣಗಾಗಿಸಿದ ಚೆರಿಯ ಸಿರಪ್ ಅನ್ನು ಎಲ್ಲಾ ಕಡೆ ನಾವು ಹಾಕಬೇಕು. ನೀವು ಅನ್ಕೋಬಹುದು ಇದನ್ನು ಹಾಕಿದ್ರೆ ಕೇಕ್ ತುಂಬಾ ಸ್ವೀಟ್ ಆಗಿ ಬಿಡ್ತದೆ ಅಂತ.
ಆದರೆ ನಮ್ಮ ಸ್ಪಾಂಜ್ ಕೇಕ್ ಅಷ್ಟೊಂದು ಸ್ವೀಟ್ ಆಗಿರೋದಿಲ್ಲ. ಆದಷ್ಟು ಈ ಸಿರಪ್ನಿಂದ ಕೇಕನ್ನು ಸೋಕ್ ಮಾಡಿ. ಸಿರಪ್ ಸಾಕಾಗಿದ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಕೈಯಿಂದ ಈ ರೀತಿ ಸ್ವಲ್ಪ ಒತ್ತಿ ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ. ನಾವು ಈ ರೀತಿ ಸಿರಪ್ನಿಂದ ಸೋಕ್ ಮಾಡೋದ್ರಿಂದನೇ ಕೇಕ್ ಯಾವಾಗಲೂ ಜ್ಯೂಸಿ ಆಗಿರೋದು. ಈಗ ನಿಮಗೆ ಬೇಕಾದಷ್ಟು ಕ್ರೀಮ್ ಅನ್ನು ಇದರ ಮೇಲೆ ಇಟ್ಬಿಡಿ. ಇದನ್ನು ಒಂದ್ಸಲ ಬಲಬದಿಗೆ ಒಂದ್ಸಲ ಎಡಬದಿಗೆ ಈ ರೀತಿ ಎಳೆದುಕೊಂಡು ಚೆನ್ನಾಗಿ ಎಲ್ಲಾ ಕಡೆ ಹಚ್ಕೊಳ್ಬೇಕು. ಕೇಕ್ ಅನ್ನು ಅಸೆಂಬಲ್ ಮಾಡಲಿಕ್ಕೆ ಎಲ್ಲಾ ತಯಾರಿ ಆಗುವ ತನಕ ಈ ಕ್ರೀಮ್ ಅನ್ನು ಬೇಕಾದ್ರೆ ನೀವು ಫ್ರಿಡ್ಜ್ ನಲ್ಲಿ ಇಡಬಹುದು. ಇದನ್ನ ನಾನೀಗ ಎಲ್ಲಾ ಕಡೆ ಸಮಾನವಾಗಿ ಹಚ್ಕೊಂಡಿದ್ದಾಯ್ತು. ನಾವೀಗ ಇದರ ಮೇಲೆ ತುಂಡು ಮಾಡಿಕೊಂಡ ಚೆರ್ರಿಯನ್ನು ಎಲ್ಲಾ ಕಡೆ ಇಡೋಣ. ಈಗ ಕೇಕ್ನ ಇನ್ನೊಂದು ಲೇಯರ್ ಅನ್ನು ಇದರ ಮೇಲೆ ಇಡಬೇಕು. ಇಟ್ಟ ಮೇಲೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನಾವು ಮೊದಲಿಗೆ ಮಾಡಿದ ತರಾನೇ ಸೇಮ್ ಪ್ರೊಸೀಜರ್ ಅನ್ನು ಪುನಃ ರಿಪೀಟ್ ಮಾಡಬೇಕು. ಮೊದಲಿಗೆ ಚೆರ್ರಿ ಸಿರಪ್ ಇಂದ ಇದನ್ನು ಸೋಕ್ ಮಾಡೋದು, ನಂತರ ಎಲ್ಲಾ ಕಡೆ ಕ್ರೀಮ್ ಅನ್ನು ಸವರ್ಕೊಳ್ಳೋದು. ನಾನಿಲ್ಲಿ ಕೇಕ್ ಅನ್ನು ಕೇವಲ 2 ಲೇಯರ್ ಆಗಿ ಕಟ್ ಮಾಡಿಕೊಂಡಿರೋದ್ರಿಂದ ಕೊನೆಯದಾಗಿ ತುಂಡು ಮಾಡಿಕೊಂಡ ಚೆರ್ರಿಯನ್ನು ಹಾಕುವ ಅವಶ್ಯಕತೆ ಇಲ್ಲ. ಅದೇ ನೀವು 3 ಲೇಯರ್ನ ಕೇಕ್ ಅನ್ನು ಮಾಡೋದಾದ್ರೆ ಚೆರ್ರಿಯನ್ನು ಹಾಕಬೇಕು. ನಂತರ ಕೊನೆಗೆ ಪುನಃ ಈ ಪ್ರೊಸೀಜರ್ ಅನ್ನು ರಿಪೀಟ್ ಮಾಡಬೇಕು. ಈಗ ಟರ್ನ್ ಟೇಬಲ್ ಅನ್ನು ತಿರುಗಿಸುತ್ತಾ ಬದಿಗಳಿಗೆಲ್ಲ ಕ್ರೀಮ್ ಅನ್ನು ಹಚ್ಚಿಕೊಂಡು ಕೇಕ್ ಅನ್ನು ಕವರ್ ಮಾಡ್ಕೊಳ್ಳಿ. ಈಗ ಎಲ್ಲಾ ಕಡೆ ಕ್ರೀಮ್ ಅನ್ನು ಹಚ್ಚಿದ್ದಾಯ್ತು. ಈ ಎಕ್ಸ್ಟ್ರಾಸ್ ಇದೆಯಲ್ಲ ಅದನ್ನು ನೀವು ಈ ರೀತಿ ತೆಗಿಬೇಕು. ಕೊನೆಯದಾಗಿ ಒಂದು ಟಿಶ್ಯೂ ಪೇಪರ್ನ ಸಹಾಯದಿಂದ ಕೇಕ್ ಬೋರ್ಡ್ ಅನ್ನು ಸ್ವಚ್ಛ ಮಾಡಿಕೊಳ್ಳಿ. ಈಗ ನಾವು ಗ್ರೇಟ್ ಮಾಡ್ಕೊಂಡಿರುವ ಡಾರ್ಕ್ ಚಾಕ್ಲೇಟ್ ಇದೆಯಲ್ಲ ಅದನ್ನೆಲ್ಲ ಈ ಕೇಕ್ಗೆ ಹಚ್ಚಬೇಕು. ನಿಮ್ ಕೈಯಲ್ಲಿ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಅನ್ನು ತೆಗೆದುಕೊಳ್ಳಿ. ನಂತರ ಟರ್ನ್ ಟೇಬಲ್ ಅನ್ನು ತಿರುಗಿಸುತ್ತಾ ಮೊದಲಿಗೆ ಬದಿಗಳಿಗೆ ಮಾತ್ರ ಹಚ್ಚಿ. ನಿಮ್ಮ ಕೈ ಕ್ರೀಮ್ಗೆ ತಾಗಬಾರ್ದು. ನೀವು ಈ ರೀತಿ ಸ್ವಲ್ಪ ಜಸ್ಟ್ ಟಚ್ ಮಾಡಿದ್ರೇನೆ ಅದು ಅಂಟ್ಕೊಂಡು ಬಿಡ್ತದೆ. ಬದಿಗಳನ್ನೆಲ್ಲ ಕವರ್ ಮಾಡಿದ ಬಳಿಕ ಎಕ್ಸ್ಟ್ರಾಸ್ ಅನ್ನೆಲ್ಲ ತೆಗೀರಿ. ನಾವೀಗ ಇದಕ್ಕೆ ಸ್ವಲ್ಪ ಅಲಂಕಾರವನ್ನು ಮಾಡೋಣ. ನಾನೊಂದು ಪೈಪಿಂಗ್ ಬ್ಯಾಗ್ ನಲ್ಲಿ ಕ್ರೀಮ್ ಅನ್ನೆಲ್ಲ ತುಂಬಿಕೊಂಡಿದ್ದೇನೆ. ನಾನಿಲ್ಲಿ ರೋಸೆಟ್ ನೋಸಲ್ ಅನ್ನು ಉಪಯೋಗಿಸುತ್ತಿದ್ದೇನೆ. ಇದರ ಬಾರ್ಡರ್ನ ಪೂರ್ತಿ ಚಿಕ್ಕ ಚಿಕ್ಕ ರೋಸ್ ಗಳನ್ನು ಬಿಡಿಸೋಣ. ಇದರ ನಡುವೆ ಎಲ್ಲ ಯಾವುದೇ ಡಿಸೈನ್ ಮಾಡ್ಲಿಕ್ಕೆ ಹೋಗಬೇಡಿ. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ನಲ್ಲಿ ನೀವು ನೋಡಿರ್ಬೋದು, ಇದರ ನಡುವೆ ಎಲ್ಲ ಗ್ರೇಟೆಡ್ ಚಾಕ್ಲೇಟ್ಸ್ ಗಳೇ ಇರ್ತದೆ. ಎಲ್ಲಾ ಕಡೆ ಆಲ್ಮೋಸ್ಟ್ ಈಗ ಫ್ಲವರ್ ಡಿಸೈನ್ ಅನ್ನು ಮಾಡ್ಕೊಂಡಿದ್ದಾಯ್ತು. ಈಗ ನೀವು ಇದರ ನಡುವೆಲ್ಲ ನಿಮಗೆ ಬೇಕಾದಷ್ಟು ಗ್ರೇಟ್ ಮಾಡಿಕೊಂಡ ಡಾರ್ಕ್ ಚಾಕ್ಲೇಟ್ ಅನ್ನು ಹಾಕಿ. ಅರ್ಧ ಕೆಜಿ ಕೇಕ್ ನಲ್ಲಿ ಯಾವತ್ತು 250 ರಿಂದ 300 ಗ್ರಾಂ ಸ್ಪಾಂಜ್ ಇರಬೇಕು ಮತ್ತು ಉಳಿದ 200 ಗ್ರಾಂ ಈ ರೀತಿಯ ಕ್ರೀಮ್ ಡೆಕೋರೇಷನ್ ಎಲ್ಲ ಸೇರ್ತದೆ. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ನ ಕೊನೆಯ ಸ್ಟೆಪ್ ಏನಂದ್ರೆ ಇದಕ್ಕೆ ಎಲ್ಲಾ ಕಡೆ ಈ ರೀತಿ ಚೆರೀಸ್ ಗಳನ್ನು ಇಟ್ಬಿಡಿ. ಇದೆಲ್ಲ ಮಾಡಿದ್ಮೇಲೆ ಒಕೇಜನ್ಗೆ ತಕ್ಕ ಹಾಗೆ ಪ್ಲಾಸ್ಟಿಕ್ ನಿಂದ ಮಾಡಿದ ಹ್ಯಾಪಿ ಬರ್ಡೇ ಹ್ಯಾಪಿ ಆನಿವರ್ಸರಿ ಸ್ಟಿಕ್ಕರ್ ಅನ್ನು ನೀವು ಇಡಬಹುದು. ನಾನು ಕೊನೆಯಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೇನೆ. ಇದರ ಟೋಟಲ್ ವೇಟ್ ಅನ್ನು ನೋಡುವಾಗ ವಿಡಿಯೋವನ್ನು ತೆಗೆಯಲು ಮರ್ತಿದ್ದೇನೆ. ಕೇಕ್ ಮತ್ತು ಕೇಕ್ ಬೋರ್ಡ್ ಸೇರಿ ಇದರ ವೇಟ್ 653 ಗ್ರಾಂ ಇತ್ತು. ನಾನು ಮೊದಲೇ ಕೇಕ್ ಬೋರ್ಡ್ ನ ವೇಟ್ ಅನ್ನು ತೋರಿಸಿದ್ದೆ, ಅದು 143 ಗ್ರಾಂ ಇತ್ತು. ಸೊ ಇವೆರಡನ್ನು ಕಳೆದ್ರೆ ಕೇಕ್ ನ ವೇಟ್ 510 ಗ್ರಾಂ ಬರ್ತದೆ. ಈ ಕೇಕ್ ಅನ್ನು ಕಟ್ ಮಾಡಿ ತೋರಿಸ್ತೇನೆ ನೋಡಿ. ನಾವಿದಕ್ಕೆ ಮೊಟ್ಟೆ ಬಳಸದಿದ್ರೂ ಇದು ತುಂಬಾ ಸಾಫ್ಟ್ ಮತ್ತು ಸ್ಪಂಜಿ ಆಗಿದೆ. ಬೇಕರಿಗಳಲ್ಲಿ ಅರ್ಧ ಕೆಜಿ ಕೇಕ್ಗೆ 450 ರೂಪಾಯಿ ಇರ್ತದೆ. ಅದರ ಅರ್ಧಕ್ಕಿಂತಲೂ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಪಕ್ಕಾ ಬೇಕರಿ ತರಾನೇ ಅದನ್ನು ಎಗ್ಲೆಸ್ ಕೇಕ್ ಅನ್ನು ಮಾಡಬಹುದು. ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.